ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಫ್ಟಿಲಿ ಇವತ್ತು ಡೈಲಿ ಕ್ಯಾಂಡಲ್ ಅಲ್ಲಿ ಡೋಜಿ ಆಗಿದೆ. ನಿಫ್ಟಿ ಇವತ್ತು 80 ಪಾಯಿಂಟ್ ರೇಂಜ್ ಅಲ್ಲಿ ಟ್ರೇಡ್ ಮಾಡಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ಸ್ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ ಅಲ್ಲಿ ಇನ್ಫೋಸಿಸ್ ಇದೆ, ಡಾಕ್ಟರ್ ರೆಡ್ಡಿ, ವಿಪ್ರೋ, ಅದಾನಿ ಪೋರ್ಟ್ಸ್, ಟೆಕ್ ಮಹೀಂದ್ರಾ ಇದೆ. ಇವತ್ತು ನಿಫ್ಟಿ IT ಏನಿದೆ ಈ ಒಂದು ಸೆಕ್ಟರ್ 2.75% ಒಂದು ಅಪ್ ಮೂವ್ ಹೋಗಿದೆ. ಸೊ ಅಲ್ಲಿ ನೋಡ್ತಾ ಇರಬಹುದು, ಇನ್ಫೋಸಿಸ್ ಆಲ್ಮೋಸ್ಟ್ ಒಂದು 5% ಒಂದು ಮೂವ್ ಆಗಿತ್ತು. ಇನ್ಫೋಸಿಸ್ ಶೇರ್ಸ್ ಬೈಬ್ಯಾಕ್ ನ ಒಂದು ನ್ಯೂಸ್ ಕೊಟ್ಟಿತ್ತು, ಹಾಗಾಗಿ ಇನ್ಫೋಸಿಸ್ ಅಲ್ಲಿ ಒಂದು ಗ್ಯಾಪ್ ಅಪ್ ನೋಡೋದು ಸಿಕ್ತು. ಹಾಗೆ ಒಂದು 5% ಒಂದು ಮೂವ್ಮೆಂಟ್ ನಮಗೆ ಇನ್ಫೋಸಿಸ್ ಅಲ್ಲಿ ಸಿಕ್ಕಿದೆ. ಟಾಪ್ ಲೂಸರ್ಸ್ ಅಲ್ಲಿ ಟ್ರೆಂಟ್, ಇಟರ್ನಲ್, ಅಲ್ಟ್ರಾಟೆಕ್ ಸಿಮೆಂಟ್, ಜಿಯೋ ಫಿನಾನ್ಸ್, ಟೆಟಾನ್ ಇದೆ. ಸೊ 1.74% ಇಂದ 0.63% ವರೆಗೂ ಒಂದು ಮೂವ್ಮೆಂಟ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ ಡೈಲಿ ಟೈಮ್ ಫ್ರೇಮ್. ಸೊ ನೋಡ್ತಾ ಇರ್ಬೋದು ಏನು ಡೋಜಿ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 80 ಪಾಯಿಂಟ್ಸ್ ಅಲ್ಲಿ ಇವತ್ತು ಕಂಪ್ಲೀಟ್ ಆಗಿ ಟ್ರೇಡ್ ಮಾಡಿರೋಂಥದ್ದು, ಏನು ಮೂಮೆಂಟೇ ಆಗಲಿಲ್ಲ ನಿಫ್ಟಿಲಿ. ಸೊ ಈ ಒಂದು ಲೆವೆಲ್ ಅಂದರೆ 24,881 ಬ್ರೇಕ್ಔಟ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಒಂದು ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ಪೈಕ್ ಬಂತು, ಮತ್ತೆ ಆ ಸ್ಪೈಕ್ ಫೇಲ್ ಆಯಿತು, ಅಲ್ಲಿಂದ ಒಂದು ಸ್ವಲ್ಪ ಸೆಲ್ಲಿಂಗ್ ಬಂತು. ಅದಾದಮೇಲೆ ಅದೇ ರೇಂಜಲ್ಲಿ ಒಂದು ಕ್ಲೋಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಒಂದು ಡೋಜಿ ಆಗಿದೆ. ಸೊ ಡೋಜಿ ಆಗಿದೆ ಮೀನ್ಸ್ ಮಾರ್ಕೆಟಲ್ಲಿ ಇನ್ನೂ ಡಿಸಿಷನ್ಸ್ ಸರಿ ಇಲ್ಲ. ಸೊ ಯಾವುದೇ ಕಡೆ ಒಂದು ಮೂಮೆಂಟ್ ಆಗ್ತಾ ಇಲ್ಲ ಅಂತಂದೇಳಿ. ಸೊ ನಾವು ಇದನ್ನ 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡೋಣ. ಸೊ ಈಗ ನಾನು ಹಾಕೊಂಡಿರೋಂಥದ್ದು 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇವತ್ತೊಂದೇನು ನಮಗೆ ಗ್ಯಾಪ್ ಅಪ್ ಸಿಕ್ತು, ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 80 to 90 ಪಾಯಿಂಟ್ಸ್ ಒಂದು ಗ್ಯಾಪ್ ಅಪ್ ಆಯಿತು. ಅದಾದಮೇಲೆ 80 ಪಾಯಿಂಟ್ ಸೈಡ್ ವೇಸಲ್ಲಿ ಹೋಗಿದೆ. ಸೊ ಈ ಒಂದು ಪಾಯಿಂಟಲ್ಲಿ ಒಂದು ಬ್ರೇಕ್ಔಟ್ ಆಗೋ ಥರ ಒಂದು ಕಾಣ್ತು, ಎಕ್ಸಾಕ್ಟ್ ಒಂದು ಪ್ರೀವಿಯಸ್ ಡೇ ಹೈ ಹತ್ರ. ಸೊ ಅದು ರಿಜೆಕ್ಷನ್ ಆಯಿತು. ಅದಾದಮೇಲೆ ನೋಡ್ತಾ ಇರ್ಬೋದು ಒಂದು ನೀಟಾಗಿ ಒಂದು ರೆಡ್ ಕ್ಯಾಂಡಲ್ ಆಗಿದೆ. ಸೊ ಅದಾದಮೇಲೆ ನಿಯರ್ ಬೈ ಅಲ್ಲೇ ಒಂದು ಕ್ಲೋಸ್ ಮಾಡಿದೆ. ಸೊ 24,880 ಏನಿದೆ ಒಂದು ಒಳ್ಳೆ ರೆಸಿಸ್ಟೆನ್ಸ್ ಕೆಲಸ ಮಾಡ್ತಾ ಇದೆ. ಅಂದರೆ 24,880, 24,900 ಲೆವೆಲ್. ಸೊ ಈ ಒಂದು ಲೆವೆಲ್ ನಾಳೆ ಬ್ರೀಚ್ ಆದರೆ ನಮಗೆ 25,000 ಒಂದು ಲೆವೆಲ್ನ ನಾವು ನಾಳೆ ದಿವಸ ನೋಡ್ಬೋದು. ಬಟ್ ಈ ಒಂದು ಲೆವೆಲ್ ತುಂಬ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ನೀವು ಪ್ರೀವಿಯಸ್ ಆಗಿ ಗಮನಿಸಿದ್ರಿ ಅಂತಂದರೆ ಎಕ್ಸಾಕ್ಟ್ ಇದೇ ಒಂದು ಪಾಯಿಂಟಲ್ಲಿ ನಿನ್ನೆ ಒಂದು ಶಾಪ್ ಸೆಲ್ಲಿಂಗ್ ನಮಗೆ ಸಿಕ್ಕಿತ್ತು. ಸೊ ಇವತ್ತು ಬೆಳಗ್ಗೆ ಏನು ಗ್ಯಾಪ್ ಅಪ್ ಓಪನ್ ಆಯಿತು, ಎಕ್ಸಾಕ್ಟ್ ಅದೇ ರೆಸಿಸ್ಟೆನ್ಸ್ ಲೆವೆಲ್ಗೆ ಓಪನ್ ಆಗಿರೋದ್ರಿಂದ ನಮಗೊಂದು ಸೆಲ್ಲಿಂಗ್ ಬಂತು. ಅದಾದಮೇಲೆ ಸೈಡ್ ವೆಸ್ಟ್ ಅಪ್ ಟ್ರೆಂಡ್ ಆಯಿತು, ಮತ್ತೆ ಇದೇ ರೇಂಜಲ್ಲೇ ಕ್ಲೋಸ್ ಆಯಿತು. ಸೊ ನೋಡೋಣ ನಾಳೆ ಏನಾದರೂ ಈ ಒಂದು ಝೋನಿಂದ 24,880 ಲೆವೆಲ್ ಕ್ರಾಸ್ ಆಯಿತು, 24,900 ಲೆವೆಲ್ ಕ್ರಾಸ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ನಮಗೆ 25,000 ಲೆವೆಲ್ ನಾವು ನಾಳೆ ನೋಡ್ಬೋದು. ಸೊ ನಾವು ಕೆಳಗಡೆ ನೋಡೋದಾದರೆ ಸೊ ಈ ಒಂದು ಲೋ ಏನಿದೆ 24,820, ಈ ಒಂದು ಲೆವೆಲ್ ಏನಾದರೂ ನಾಳೆ ಬ್ರೀಚ್ ಆಯಿತು ಅಂತಂದರೆ ನಮಗೆ ಇದೊಂದು ಸಪೋರ್ಟ್ ಝೋನು. ಈ ಒಂದು ಸಪೋರ್ಟ್ ಝೋನ್ ಬ್ರೀಚ್ ಆಯಿತು ಅಂದರೆ ನಮಗೆ ಇನ್ನು ಕೆಳಗಡೆ ನೋಡ್ಬೋದು 24,755, ಈ ಒಂದು ಲೆವೆಲ್ ನಾವು ಸಪೋರ್ಟ್ ಆಗಿ ಕೆಳಗಡೆಗೆ ನೋಡ್ಬೋದು. ಸೊ ಈ ಒಂದು ಲೆವೆಲ್ ಬ್ರೀಚ್ ಆಗೋದು ಕಷ್ಟ. ಸೊ ನಾಳೆ ಒಂದು ಸ್ವಲ್ಪ ನಮಗೆ ಈ ಒಂದು ಲೆವೆಲ್ ಕೆಳಗಡೆ ಬಂದ್ರಿಂದ ಒಂದು ಬೌನ್ಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಸೈಡ್ ವೇಸ್ ಆಗಿದೆ. ಇವತ್ತೇನಾದರೂ ಕೆಳಗಡೆ ಬರೋದಾಗಿತ್ತು ಅಂದರೆ ನಿನ್ನೆ ಒಂದು ಶಾರ್ಪ್ ಸೆಲ್ಲಿಂಗ್ ಎಫೆಕ್ಟ್ ಆಗಿತ್ತು ಅಂದಿದ್ರೆ ಸೊ ಇವತ್ತು ಸ್ವಲ್ಪ ನಿಫ್ಟಿ ನಮಗೆ ಕೆಳಗಡೆ ಸಿಗಬೇಕಾಗಿತ್ತು. ಬಟ್ ತುಂಬ ಹೋಲ್ಡ್ ಮಾಡಿ ಮೇಲ್ಗಡೆನೆ ಕ್ಲೋಸ್ ಮಾಡ್ತಾ ಇದೆ. ಬಟ್ ನಿನ್ನೆಯ ಡೇ ಹೈನ ಅದು ಕ್ಲೋಸ್ ಮಾಡಿಲ್ಲ. ಸೊ ನಿನ್ನೆ ಡೇ ಹೈನ ಅದು ಕ್ಲೋಸ್ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಗುಡ್ ಪಾಯಿಂಟ್ ಆಗಿರೋಂಥದ್ದು ಮೇಲ್ಗಡೆ ಹೋಗೋದಕ್ಕೆ. ಬಟ್ ಅದೇ ಒಂದು ರೇಂಜಲ್ಲಿ ಕ್ಲೋಸ್ ಆಗಿದೆ. ಸೊ ನೋಡೋಣ ನಾಳೆ ಒಂದು ಯಾವ ಥರ ಒಂದು ಮೂಮೆಂಟ್ ಆಗುತ್ತೆ. ನಾಳೆ ಈ ಒಂದು ಲೆವೆಲ್ ಬ್ರೇಕ್ ಆಯಿತು ಅಂದರೆ 24,880 ಲೆವೆಲ್ನ ಬ್ರೀಚ್ ಆಯಿತು ಅಂದರೆ ಒಂದು ಒಳ್ಳೆ ಅಪ್ಸೈಡ್ ನಮಗೆ ಮೂಮೆಂಟ್ ಸಿಗುತ್ತೆ. ತುಂಬ ಹೋಲ್ಡ್ ಮಾಡೋದ್ರಿಂದ ನೋಡೋಣ ನಾಳೆ ಯಾವ ಥರದ ಒಂದು ಮೂಮೆಂಟ್ ನಮಗೆ ನಿಫ್ಟಿಲಿ ನೋಡೋದು ಸಿಗುತ್ತೆ ಅಂತ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂತಂದರೆ ನೀವು ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.